बीदर चेंबर ऑफ कॉमर्स एंड इंडस्ट्रीज के अध्यक्ष बीजी शेटकार के नेतृत्व में शहर के पत्रकार भवन में एक प्रेस मीट आयोजित की गई। इस प्रेस मीट में संबोधित करते हुए बीजी शेटकार ने कहा कि बीदर से बेंगलुरु जाने वाले प्लेन उड़ान को जो बंद किया गया है उसे फिर से चालू करने की अपील है, जिससे बीदर से बेंगलुरु जाने वाले यात्रियों के लिए सुविधा हो सके। इस अवसर पर बीदर चैम्बर ऑफ कॉमर्स एंड इंडस्ट्रीज के पदाधिकारी और अन्य उपस्थित रहे। केपी न्यूज के कैमरामैन पपुराज का कवरेज। ನಮ್ಮ ಮೆಡಿಕಲ್ ಕಾಲೇಜ್ ಇದೆ, ಇಷ್ಟೆಲ್ಲ ಗೌರ್ಮೆಂಟ್ ಆಫೀಸರ್ಸ್ ಇದ್ದಾರೆ, ಆಮೇಲೆ ಟೂರಿಸಂ ಇದೆ, ಇಂಡಸ್ಟ್ರಿಗಳಿವೆ. ನಮ್ಗಿದು ಏರ್ಪೋರ್ಟ್ ಬೇಕೇ ಬೇಕು. ನಮಗಿನ್ನ ಇಲ್ಲಿಂದ ನಮಗೆ ಬಾಂಬೆ ಕೇಳ್ತಾ ಇದೀವಿ. ನಾವೇ ನಂಬುದೇನು ಈ ಗುಲ್ಬರ್ಗ ನಡೀತಾ ಇದೆಯಾ, ನಮ್ದು ಆದ್ಮೇಲೆ ಚಾಲು ಆಯ್ತು. ಅದು ಇವ್ರು ಜನ ಹೋಗ್ತಾ ಇಲ್ಲ ಅಂಬುದೇನು ಮೈಂಡ್ ಇಟ್ಕೊಂಡ್ರಿ ತಪ್ಪದು. ಜನ 50 ಸೀಟ್ ಇದೆ, 25 ಉಡಾನ್ ಸ್ಕೀಮ್ ಅಂತ 25 ಪ್ರೈವೇಟ್. ಅವರು ಆ ಉಡಾನ್ದಾಗ ಅಂದ್ರೆ ಕ್ಯಾಟಗರಿ ಇದೆ, 1,500 ರೂಪಾಯಿ ಇದೆ, ಮತ್ತೆ 2,000 ರೂಪಾಯಿ ಇದೆ, ಹಿಂಗೇನೋ ಸ್ಟೆಪ್ ಇದೆ. ಅವರು ಇಷ್ಟು ಫಸ್ಟ್ ಬುಕ್ ಮಾಡಿದ್ರೆ ಇಷ್ಟು, ಸೆಕೆಂಡ್ ಬುಕ್ ಮಾಡಿದ್ರೆ ಇಷ್ಟು, ಅವ್ನು 25 ಟಿಕೆಟ್ಸ್. ಅವನು ಮಾರ್ಕೆಟ್ ಇದೆ, ಅದು ವ್ಯಾಪಾರಸ್ಥ. ಅವನು 6,000 ಕೊಟ್ಟಿದ್ದಾರೆ, 7,000 ಕೊಟ್ಟಿದ್ದಾರೆ, ಹೋಗ್ಬೇಕಲ್ಲ. ಅದನ್ಸಿಂದ ಹೋಗ್ತಾನೆ ಸರ್. ನಾವು ಅಂಬುದೇನು ಈ ಫೆಸಿಲಿಟಿ ಇದ್ದಿದ್ದು ನಮ್ದು ಇಲ್ಲಿಂದ ಹೋಗಬಾರ್ದು, ಅದೇ ಉದ್ದೇಶ. ಬೇರೆ ರೀಸ್ಟಾರ್ಟ್ ಮಾಡ್ಬೇಕು, ಹೆಂಗಾರ ಮಾಡಿಲಿ ರೀಸ್ಟಾರ್ಟ್ ಮಾಡ್ಬೇಕು, ಹೇಗಾದ್ರೂ ಮಾಡಿ. ರೀಸ್ಟಾರ್ಟ್ ಬಂದೈತಲ್ಲ ಈಗ ರೀಸ್ಟಾರ್ಟ್ ಮಾಡೋದಕ್ಕೆ ಅಂತ ನಾಕತ್ತೀವಿ ನಾವು. ರೀಸ್ಟಾರ್ಟ್ ಆಯ್ತಂದ್ರೆ ಬಹಳ ಅನುಕೂಲ ಆಯ್ತದ. ಟೂರಿಸಮ್ಗೆ ಆಯ್ತು, ಇಂಡಸ್ಟ್ರಿಯಲಿಸ್ಟ್ ಆಯ್ತು, ಸರ್ಕಾರಿ ನೌಕರರಿಗೆ ಆಯ್ತು,